ನಮ್ಮನ್ನು ಹಾಕೊಂಡ್ರೆ ಏನಾಗುತ್ತೆ, ಕಮರ್ಷಿಯಲಿ ಏನಾಗುತ್ತೆ, ಅವ್ರ ವ್ಯಾಲ್ಯೂಸ್ ಏನಾಗುತ್ತೆ ನಮ್ಮನ್ನು ಹಾಕೊಂಡು, ಇದೆಲ್ಲ ಇದೆ. ಇದನ್ನೆಲ್ಲ ಮೀರಿ ಶ್ರೀಕಾಂತ್, KP ಶ್ರೀಕಾಂತ್ ಸರ್ ತರದವರು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಹುಡುಗ ಟ್ಯಾಲೆಂಟೆಡ್, ಅವ್ನು ಫಿಲ್ಮ್ ಮಾಡ್ತಿದ್ದಾರೆ, ತುಂಬಾ ಖರ್ಚು ಮಾಡಿ ಜೋರಾಗಿ ಮಾಡ್ತಿದ್ದಾರೆ. ಶೂಟಿಂಗ್ ಶುರು ಆಗಿದೆ, ನಾನು ಜಾಯ್ನ್ ಆಗಿದ್ದಾಗ. ರತನ್ ಪ್ರಪಂಚ ಬಗ್ಗೆ ಮಾತಾಡಿದ್ರಿ ಅಂದ್ರೆ ಫುಲ್ ಪ್ಲೆಡ್ಜ್ ಸಿನಿಮಾ ಪೂರ್ತಿ ಇರುವಂತಹ ಸ್ಕ್ರೀನ್ ಸ್ಪೇಸ್ಗಿಂತ ಆ ಸ್ಕ್ರೀನ್ ಸ್ಪೇಸ್ ಅಲ್ಲೇ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಮಾಡ್ತಾರ ಸಿನಿಮಾ. ಮಾಡ್ಬೇಕಾದ್ರೆ ಈ ಪಾತ್ರ ಹಿಂಗ್ ಗುಡಿಸ್ಕೊಡುತ್ತೆ ಅಂತ ಅನ್ಕೊಂಡಿದ್ರಾ? ಅನ್ಸಿತ್ತು ಸರ್, ಅನ್ಸಿತ್ತು. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕ್ರಿಪ್ಟ್ ಓದ್ದಾಗ ಅನ್ಸಿತ್ತು. ರೋಹಿತ್ ಸರ್ ಒಂದು ಲೈನ್ ಹೇಳಿದ್ರು ಬಾಯಲ್ಲಿ, ಅದೆಲ್ಲ ಓಕೆ. ಸ್ಕ್ರಿಪ್ಟ್ ಕೊಟ್ರಲ್ಲ, ಸೀನ್ ಓದನ್ನಲ್ಲ ಅನ್ಸಿತ್ತು, ಇದು ವರ್ಕ್ ಆಗತ್ತೆ. ಇದು ಪ್ರೀಮಿಯರ್ ಪದ್ಮಿನಿಯಲ್ಲೂ ಹಂಗೆ ಅನ್ಸಿತ್ತು ನನಗೆ. ರಮೇಶ್ ಸರ್, ಶ್ರುತಿ ಮೇಡಮ್ ಅವರೆಲ್ಲ ಕತೆ ಹೇಳಿದಾಗ, ರಮೇಶ್ ಸರ್ ಹೇಳಿದಾಗ ನಾನು ತುಂಬ ಖುಷಿ ಪಟ್ಟಿದ್ದೆ. ಆಮೇಲೆ ಇದು ವರ್ಕ್ ಆಗುತ್ತೆ ಸರ್, ಗ್ಯಾರಂಟಿ ಅಂತ. ನಾನು ಹಂಗೆ ಅಂದಿದ್ದೆಲ್ಲ ವರ್ಕ್ ಆಗಿದೆ ಆಲ್ಮೋಸ್ಟ್. ಸೊ ಅದರಲ್ಲಿ ರತನ್ ಪ್ರಪಂಚ ಕೂಡ ರೋಹಿತ್ ಸರ್ ಇದು ಬೇರೆ ಆಗುತ್ತೆ, ಇದು ಈ ಪಾತ್ರ ಬೇರೆ ಆಗುತ್ತೆ ಅಂತ. ಅಲ್ಲಿ ಧನುಗ್ ಥ್ಯಾಂಕ್ಸ್ ಹೇಳಬೇಕು. ಬೀಂಗ್ ಎ ಹೀರೋ, ನಮ್ಮ ಧನಂಜಯ್ ಅವರು ಪಾಪ, ಅವರು ಅಷ್ಟು, ಅವ್ರ ಕ್ಯಾರೆಕ್ಟರ್ ಅಷ್ಟು ಸಾಫ್ಟ್ ಇದೆ, ಅಷ್ಟು ಡಲ್ ಇದೆ. ಅದನ್ನು ಇದ್ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಹೋಗ್ತಾ ಇದೆ, ಮಾಡಲಿ ಹುಡುಗ, ನಮ್ಮ ಹುಡುಗ ಮಾಡಲಿ ಅಂತ ಬಿಟ್ರಲ್ಲ. ಎಷ್ಟು ತುಂಬ ಜನ ಹೀರೋಗಳು ಬಿಡಲ್ವಂತೆ, ಕಟ್ ಮಾಡಿಸ್ತಾರಂತೆ, ಅದೆಲ್ಲ ಗೊತ್ತಿಲ್ಲ ನನಗೆ, ಯಾರೋ ಹೇಳಿದ್ರು. ಅಲ್ಲಿ ಆ ಪಿಕ್ಚರಲ್ಲಿ ಏನಿತ್ತು ಅದಾಗಿದೆ. ಸೊ ಲಕ್ಕಿನೇ ನಾನಲ್ವಾ, ಸೊ ಹಂಗೆ ಅನ್ಕೊಂಡ್ರೆ. ಸೊ ಆ ಸಿನಿಮಾಯಿಂದ ರೋಹಿತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ಅದು ಆ ಪಾತ್ರ ನನಗೋಸ್ಕರನೇ ಬರ್ದಂಗಿದೆ. ಅವ್ರು ಫೋನ್ ಮಾಡಿದಾಗಲೂ ಅಷ್ಟೇ, ಇಲ್ಲ ನೀವೇ ಮಾಡಬೇಕು ಒಂದ್ಸಲಿ ಕೇಳಿ. ಪ್ರಾಬ್ಲಿ ಥಿಯೇಟ್ರಿಕಲಿ ಬಂದಿದ್ರೆ ಒಂದಷ್ಟು ಆಗಿರ್ತಿತ್ತೆ, ನಂಬರ್ಸ್ ಕಲೆಕ್ಟ್ ಮಾಡಿರೋದು, ಹೆಲ್ಪ್ ಆಗ್ತಿತ್ತು, ಮುಂದೆ ಪುಷ್ ಆಗಿರೋದೇನೋ ಅಂತ ಅನ್ಸುತ್ತೆ ಅಲ್ವಾ? ಹೆಲ್ಪ್ ಆಗ್ತಿತ್ತು ಅನ್ಸುತ್ತೆ. ಅಂದರೆ ಆಸ್ ಎ ಹೀರೋ ಆಗೋಕ್ಕೆ, ಕಮರ್ಷಿಯಲ್ ಹೀರೋ ಆಗೋಕ್ಕೆ ಬೇಗ ವರ್ಕ್ ಆಗ್ತಿತ್ತು, ಹೆಲ್ಪ್ ಆಗ್ತಿತ್ತು ಅದು. ಸೊ ಅದು ಕೆಲವು ಸಲ ಟೈಮ್ಗಳು ಆ ಥರ ಆಗ್ಬೋದೇನೋ. ಆಮೇಲೆ ಬಟ್ ಅದು ಅಮೆಝಾನ್ ಬಂದಿದ್ದರಿಂದ ತುಂಬ ಜನ ನೋಡಿದ್ರೇನೋ, ಕರೆಕ್ಟ್. ಬೇರೆ ದೇಶಗಳ ವ್ಯೂವರ್ಸ್ ತುಂಬ ಜಾಸ್ತಿ ಆದರು. ಆ್ಯಂಡ್ ನಾರ್ತ್ ಕರ್ನಾಟಕ ಅವರೆಲ್ಲ ಸುಮಾರು ಜನ ನೀವು ಅಲ್ಲಿಯವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು, ತುಂಬ ಜನ ಹಂಗೆ ಅನ್ಕೊಂಡಿದ್ದಾರೆ, ಆ ಕಡೆಯವರು ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ನೋಡಿ, ಅಷ್ಟು ಚೆನ್ನಾಗಿ ಅದಾಗಿದೆ ಅಂತಂದರೆ ನನಗೆ ನನ್ನ ಬಗ್ಗೆ ಖುಷಿ ಇದೆ ಅದ್ರ ಬಗ್ಗೆ. ಅಂದರೆ ಆ ಪಾತ್ರ ಮಾಡುವಾಗ ನಾನು ಎಷ್ಟೆಲ್ಲ ಕೆಡ್ಸ್ಕೊಂಡೆ. ನೋಡಿ, ನಾಟಕ ಮಾಡ್ತಿದ್ನಲ್ಲ, ಹೇಳಿದ್ನಲ್ಲ, ಅಲ್ಲಿ ಅದು ಹೆಲ್ಪ್ ಆಯ್ತು ನೋಡಿ. ನಾಟಕ ಜೋಕುಮಾರ್ ಸ್ವಾಮಿ ಅಂತ ಒಂದು ನಾಟಕ ಇದೆ, ಆ ಸ್ಲ್ಯಾಂಗಲ್ಲಿ ಮಾಡುವಂಥ ನಾಟಕ. ಅದು ನಾನು ದೊಡ್ಡ ಪಾತ್ರ ಮಾಡಿಲ್ಲ, ಅಬ್ಸರ್ವ್ ಮಾಡ್ತಿದ್ದೆ ಈ ಎಲ್ಲರೂ ಆ್ಯಕ್ಟ್ ಮಾಡೋದನ್ನ. ನಮ್ಮ ನಾಗಾಭರಣ ಸರು, ನಮ್ಮ ಡುಮ್ಮ ಗಿರಿ ಇದಾರಲ್ಲ ಅವರು, ಇವರೆಲ್ಲ ದೊಡ್ಡ ದೊಡ್ಡ ನಟರು, ಸಖತ್ತಾಗಿ ಮಾಡೋರು ಆ್ಯಕ್ಟಿಂಗ್ ಅವರು. ಈಗ ಅಲ್ಕಡನಲ್ಲಿ ನಾನು ಗಿರಿಯೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಸೊ ನಾವೆಲ್ಲ ಒಂದೇ ಟೀಮಲ್ಲ. ಅವ್ನು ಮೊನ್ನೆ ನೆನೆಸ್ಕೊಂಡು ಖುಷಿ ಪಡ್ತಿದ್ದ, ಅಷ್ಟೊಂದು ಕೆಲಸ ಮಾಡ್ತಿದ್ದಲ್ಲ ನೀನು ಅಂತ. ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ, ಬ್ಯಾಕ್ ಸ್ಟೇಜ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ. ಸೊ ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಅಲ್ಲಿ ಅದು ಸ್ಲ್ಯಾಂಗ್, ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಬ್ಸರ್ವ್ ಮಾಡ್ತಿದ್ದೆ ನಾನಲ್ಲಿ. ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಅದರಲ್ಲಿ, ಆ ಸ್ಲ್ಯಾಂಗ್ನಲ್ಲಿ. ಸೊ ಅದು ಹೆಲ್ಪ್ ಆಗಿರ್ಬೋದು. ಬಟ್ ಆಮೇಲೆ ಇಲ್ಲಿ ರೋಹಿತ್ ಸರ್ ತುಂಬ ಚೆನ್ನಾಗಿ ಬರ್ತಿದ್ರು, ಏನೇನು ಬೇಕು, ಯಾವ ಥರ ಬೇಕೆಲ್ಲ ಬರ್ಬಿಟ್ಟಿದ್ರು. ಆ್ಯಕ್ಚುಲಿ ಅವರು ವರ್ಕ್ಶಾಪ್ ಬರ್ತೀನಿ ಅಂತ ಹೇಳಿದವರು, ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಪ್ರಮೋದ್ ಮಾಡ್ಕೋತಾನೆ ಅಂತ. ಒಂದಿನೂ ಬರಲಿಲ್ಲ ವರ್ಕ್ಶಾಪ್. ನಾ ಮಾಡ್ಕೊಂಡ್ವಿ, ಅವ್ರು ಬಂದಿರಲಿಲ್ಲ. ನೋಡಿದ್ರೆ ಡೈರೆಕ್ಟ್ ಶೂಟಿಂಗ್ ದಿನ ಮಾಡ್ಕೊಂಡು ಶೂಟಿಂಗ್ ಶುರು ಆಗ್ತದೆ. ಏನು ಖುಷಿ ಆಗ್ತಿದ್ದಾರೆ ಅವರೆಲ್ಲರೂ. ಒಂದಿನ ಅದು ಅದರಲ್ಲಿ ಅಜ್ಜ ಬಂದು ಕೊನೆಯಲ್ಲಿ ಹಿಂಗೆ ಅಳ್ಬೇಡ ಕಣೋ ಅಂತ ಹೇಳಿ, ನಾನು ನಮ್ಮ ಅವ್ವ ಹೋಗ್ಬೇಕು, ನಾನು ವಾಪಸ್ ಹೋಗ್ಬೇಕು ಅಂತ ಹೇಳ್ತೀನಿ ಧನಂಜಯ್ ಅವ್ರಿಗೆ. ಆ ಸೀನು ರೋಡಲ್ಲಿ ಹಿಂಗೆ ಮಾಡಿ, ಗದ್ದೆ ಕಡೆ ಅದು ಮೊದಲೇ ಚೆನ್ನಾಗಿತ್ತು ಲೊಕೇಶನ್. ಶೂಟಿಂಗ್ ಎಲ್ಲ ಮಾಡಿದ್ವಿ, ಆ ಸೀನ್ ಮಾಡಿದ್ವಿ, 2-3 ಕಡೆ ಎಲ್ಲ ಮುಗಿದಿತ್ತು. ಸೈಲೆನ್ಸು, ಯಾರೂ ಮಾತಾಡ್ತಿಲ್ಲ. ಇವ್ನು ಧನು ಏನು ಹೇಳ್ತಿಲ್ಲ, ಇವನ್ ಡೈರೆಕ್ಟ್ರ್ ನಡ್ಕೊಂಡು ಹೋಗ್ತವ್ರು ಆ ಕಡೆ ಎಲ್ಲೋ. ಸರಿಗೆ ಏನೂ ಹೇಳ್ತಿಲ್ಲ, ಯಾರು ಕೆಡ್ದಾಗ ಮಾಡಿದ್ನ, ಯಾರು ಏನು ಹೇಳ್ತಿಲ್ಲಲ್ಲ ಅಂತ ರೋಹಿತ್ ಸರ್ ಹಿಂದೆ ಹೋದೆ. ಸರ್ ಯಾಕೆ ಏನು ಹೇಳ್ತಿಲ್ಲ, ನಿಮ್ಮ ಪಾಡಿನ ಹೋಗಿ, ಏನಾಯ್ತು, ಚೆನ್ನಾಗಿಲ್ವಾ? ಅಯ್ಯೋ ಪ್ರಮೋದ್ ಎಕ್ಸ್ಟ್ರಾಡಿನರಿ ಮಾಡಿಬಿಟ್ರಿ ನೀವು, ನಂಗೆ ಏನು ಹೇಳ್ಬೇಕಾಗಿಲ್ಲ, ಹೋಗ್ತಿದ್ದೀನಿ ನಾನು ಅಂತಂದ್ರೆ ಅವರು. ಓಕೆ ಅಂತ. ಅಂದರೆ ಈ ಥರಗೊಂದು ಆ್ಯಂಗಲ್ ಇರುತ್ತೆ ಅಂತ. ಸೊ ಆ ಕ್ಯಾರೆಕ್ಟ್ರು ಅದೇನೋ ಗಾಡ್ಸ್ ಕ್ರೇಸ್ ಕರೆಕ್ಟಾಗಿ ಬಂದು ಲ್ಯಾಂಡ್ ಆಯಿತು. ನಾನು ಅದನ್ನು ತುಂಬ ಚೆನ್ನಾಗಿ ತೊಗೊಂಡೆ ಅನಿಸುತ್ತೆ. ಅದು ವರ್ಕ್ ಆಗೋಯ್ತು. ಸಪೋರ್ಟ್ ಮಾಡಿದ್ರು ಎಲ್ಲರಲ್ಲಿ. ಶ್ರುತಿ ಮೇಡಮ್ ಆಗ್ಬೋದು, ನಮ್ಮ ತಾಯಿ ರೋಲ್ ಮಾಡಿದ್ರು ಶ್ರುತಿ ಮೇಡಮ್ ಆಗ್ಬೋದು, ಅಚ್ಯುತಣ್ಣ, ಧನು ತುಂಬ ಸಪೋರ್ಟ್ ಮಾಡಿದ್ದಾನೆ ಬಿಡಿ ಆ ಟೈಮಲ್ಲಿ. ಅಂತಂದರೆ ಯಾವುದಕ್ಕೂ ಎಕ್ಸ್ಟ್ರಾ ಆದ್ರೂ ಅವ್ನು ಏನೂ ಹೇಳ್ತಿರ್ಲಿಲ್ಲ, ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತಲೇ ಹೇಳೋನು ಅವನು. ಸೊ ಅದು ವರ್ಕ್ ಆಗಿದೆ. ಅಂತ ಕಲಾವಿದರು ಬಿಟ್ಕೊಟ್ಟೇ ಅಲ್ವಾ ಇನ್ನೊಂದಷ್ಟು ಕಲಾವಿದರು ಹುಟ್ಕೊಳಕ್ಕಾಗೋದು, ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದು. ಅವ್ನು ಕೇಳಿದ್ರೆ ಅದು ಹೇಳ್ತಾನೆ, ಶಿವಣ್ಣ ಅವ್ರಲ್ಲಿ ನಮ್ಮನ್ನು ಬಿಟ್ಟಿದ್ದಕ್ಕೆ ತಾನೇ ನಾವು ಮಾಡೋಕ್ಕಾಗಿದ್ದು ಅಂತ. ಕಮ್ಯುನಿಸಮ್ ತೋಟದು ಅಂದ್ರೆ ಒಬ್ರು ಕೊಟ್ಟಿದ್ದಕ್ಕೆ ನಾನು ಇನ್ನೊಬ್ರು ತಲುಪಿಸ್ಬೇಕು ಅನ್ನೋದು ಇದೆಯಲ್ಲ. ಇಲ್ಲೇನಿಲ್ಲ, ಇಷ್ಟೇ ಇರೋದು, ಇಂಡಸ್ಟ್ರಿ ಇರೋದೇ ಹಂಗೆ. ಅವ್ರು ಬರ್ತಾ ಇರಬೇಕು, ಯಾರು ಇದೇ ಸಪೋರ್ಟ್ ಮಾಡ್ತಾ ಇರಬೇಕು, ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಸೊ ಇದನ್ನೆಲ್ಲ ಮೀರಿ ನಾನು ಅನ್ಕೊಂಡೆ, ಆ ಸಿನಿಮಾ ಮುಖಾಂತರ, ಆ ಸಿನಿಮಾ ಆದಮೇಲೆ ಇನ್ನೂ ತುಂಬದೇನೇನೋ ಆಗುತ್ತೆ ದೊಡ್ಡದು ಅಂದ್ಕೊಂಡೆ. ಆ ಥರದ್ದೇನೂ ಆಗಲಿಲ್ಲ. ಬಟ್ ನಾನು ಆಸ್ ಎ ಆ್ಯಕ್ಟರ್ ಗ್ರೋತ್ ಆಗ್ತಾನೆ ಇದೆ. ಹುಡುಕಾಟ ಚೆನ್ನಾಗಿದೆ ನಂದು, ಅದರಲ್ಲಿ ಆಯ್ಕೆಗಳು ಚೆನ್ನಾಗಿದೆ. ನನ್ನ ಪ್ರಕಾರ ನಾನು ತುಂಬ ಚೆನ್ನಾಗಿರೋದು ಆಯ್ಕೆ ಮಾಡ್ಕೊತೀನಿ. ಬಟ್ ನನಗೆ ಯಾವ್ದು ಬರುತ್ತೋ ಅದರಲ್ಲಿ. ಈಗ ತುಂಬ ಜನ ಹೇಳ್ಬೋದು, ಅವ್ನು ಆತ ಏನೇನೋ ಮಾಡ್ತಿದ್ದಾರೆ, ವೆಯ್ಟ್ ಮಾಡಬೇಕಿತ್ತು. ಎಷ್ಟು ವೆಯ್ಟ್ ಮಾಡಿಸ್ತೀರಾ? ಈ ಇಂಡಸ್ಟ್ರಿಲಿ ವಯಸ್ಸಾಗ್ತಿರುತ್ತೆ, ಗ್ರೋತ್, ಪರ್ಸನಲ್ ಗ್ರೋತ್ಗಳು ಬೇಕಾಗುತ್ತೆ, ಏನೇನೋ ಇರ್ತವೆ ಎಲ್ಲವೂ. ಅದನ್ನೆಲ್ಲ ಮೀರಿ ಬರುವ 10-20 ಸ್ಟೋರೀಸಲ್ಲಿ ಯಾವುದೋ ಒಂದು ಅನ್ಸುತ್ತಲ್ಲ, ಸ್ಟ್ರೈಕ್ ಆಗುತ್ತೆ, ಅದನ್ನ ಒಪ್ಕೊಂಡಿರ್ತೀವಿ ನಾವು. ಅದನ್ನ ಅಪ್ರಿಷಿಯೇಟ್ ಮಾಡಬೇಕು, ಇಲ್ಲ ಸುಮ್ಮನಿರ್ಬೇಕು, ನೆಗೆಟಿವ್ ಮಾತಾಡಬಾರ್ದಲ್ಲ. ಯಾವುದೋ ಮಾಡಲೇಬೇಕಲ್ಲ. ಈಗ ನೀವು ಬರದೇ ಹೋದರೆ, ದೊಡ್ಡವರು ಅನ್ಸ್ಕೊಂಡವ್ರು ನೀವು ಬರದೇ ಹೋದ್ರೆ ನಾನು ಏನು ಮಾಡ್ಬೇಕು? ಒಬ್ಬ ಆ್ಯಕ್ಟ್ರು ಫೋನ್ ಮಾಡಿ ಹೊಗಳಿ ಎಲ್ಲ ಆಯಿತು,
ನೆಕ್ಸ್ಟ್ ಏನಾದ್ರು ಕೊಡಬೇಕಲ್ಲ, ಅವಕಾಶ ಕೊಡದೆ ಹೋದ್ಮೇಲೆ. ಆಗ ಬೆನ್ನು ತಟ್ಟೋದ್ರಿಂದ ಹೊಟ್ಟೆ ತುಂಬಲ್ಲ, ಕೆಲಸ ಕೊಡೋದ್ರಿಂದ ಹೊಟ್ಟೆ ತುಂಬುತ್ತೆ. ಕೊಡದೆ ಬರೀ ಮಾತಾಡ್ತೀವಿ ಅಂದರೆ ಹಂಗೆ ವರ್ಕ್ ಆಗಲ್ವಲ್ಲ. ಅಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ. ಇಂಡಸ್ಟ್ರಿ ಪಾಪ ಎಲ್ಲರಿಗೂ ಅವ್ರವ್ರ ಸಮಸ್ಯೆಗಳಿದೆ. ನಮ್ಮನ್ನು ಹಾಕೊಂಡ್ರೆ ಏನಾಗುತ್ತೆ, ಕಮರ್ಷಿಯಲಿ ಏನಾಗುತ್ತೆ, ಅವ್ರ ವ್ಯಾಲ್ಯೂಸ್ ಏನಾಗುತ್ತೆ, ನಮ್ಮನ್ನು ಇದೆಲ್ಲ ಇದೆ. ಇದನ್ನೆಲ್ಲ ಮೀರಿ KP ಶ್ರೀಕಾಂತ್ ಸರ್ ಥರದವರು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಹುಡುಗ ಟ್ಯಾಲೆಂಟೆಡ್, ಅವ್ನು ಫಿಲ್ಮ್ ಮಾಡ್ತಿದ್ದಾರೆ, ತುಂಬ ಖರ್ಚು ಮಾಡಿ ಜೋರಾಗಿ ಮಾಡ್ತಿದ್ದಾರೆ. ಶೂಟಿಂಗ್ ಶುರು ಆಗಿದೆ, ನಾನು ಜಾಯ್ನ್ ಆಗಬೇಕು ಇವಾಗ. ಆ ಥರದವರು ಇದ್ದಾರೆ ಇಲ್ಲಿ. ಮಾಡ್ಬೇಕಷ್ಟು, ನಾವು ಗೆಲ್ಲಿಸ್ಕೊಡ್ಬೇಕು ಅವ್ರನ್ನ. ನಮ್ಮನ್ನು ನಂಬಿದಾರಲ್ಲ, ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು, ಸಿನಿಮಾ ಗೆಲ್ಲಬೇಕು. ಆಡಿಯನ್ಸ್ ಗೊತ್ತಾಗುತ್ತೆ, ಆಡಿಯನ್ಸ್ಗೆ ಯಾರು ಎಷ್ಟು ಕಷ್ಟಪಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೋಡ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ ಸರ್. ಈಗ ಇಂಡಸ್ಟ್ರಿಲಿ ಸಿನಿಮಾ ನೋಡ್ತಿಲ್ಲ ಜನ, ಸುಳ್ಳು. ತುಂಬ ಇಷ್ಟಪಟ್ಟು ಸಿನಿಮಾ ಜನ ನೋಡೋಕೆ ವೆಯ್ಟ್ ಮಾಡ್ತಿದ್ದಾರೆ. ನಾವು ಒಳ್ಳೇದು ಕೊಡಬೇಕೇನೋ, ಇನ್ನೊಂಚೂರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು. ಅವ್ರಿಗೆ ಅದೇನು ಬೇಕೋ ಬೇರೆ ಬೇರೆ ಕಡೆ ಸಿಗ್ತಿದೆ, ಅದು ನಾವು ಕೊಡ್ತಿಲ್ಲ ಅಷ್ಟೇ.